ಮಾರ್ಚ್ 8ರಂದು ನಡೆಯುವಂತಹ ಲೋಕ್ ಅದಾಲತ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬೇಕೆಂದು ನ್ಯಾಯಾಧೀಶ ಗೌರವಾನ್ವಿತ ಭಾರತಿ ಎಂ ತಿಳಿಸಿದ್ದಾರೆ. ಇನ್ನು ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶ ಮಂಜುನಾಥ್ ಚಾರಿ ಅವರು ಮಾತನಾಡಿದ್ದು ಹೀಗೆ. ಖಂಡಿತ ಇವ್ರಿಗೆ ದೃಷ್ಟಿ ಸಿಗ್ತದೆ, ಇವ್ರಿಗೂ ದೃಷ್ಟಿ ಸಿಗ್ತದೆ. ಹಾಗಾಗಿ ಅಂಥ ಪ್ರಕರಣಗಳು ಕೂಡ ಇತ್ಯರ್ಥ ಆಗಬೇಕಾಗ್ತದೆ. ಮತ್ತು ನಮ್ಮ ನ್ಯಾಯಾಲಯಗಳಲ್ಲಿ ಈ ದಿನ ಚೆಕ್ಕು ಅಮಾನ್ಯ ಪ್ರಕರಣಗಳು ತುಂಬ ಇದೆ. ಮೇಡಮ್ ಅವರು ಹೇಳಿದಾಗೆ ಅದರಲ್ಲಿ ಒಂದು ರೀತಿ ಯಾವುದಪ್ಪ ಅಂದರೆ ಸಾವು. ಹಾಗಾಗಿ ಹುಟ್ಟು ಸಾವು ಅನ್ನೋದು ಯಾವುದು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲರ ಮಧ್ಯ ಇರ್ತಕ್ಕಂಥದ್ದು ಯಾವುದು? ನಮ್ಮ ಬದುಕು. ಈ ಬದುಕನ್ನ ನಾವು ಒಳ್ಳೆಯ ರೀತಿಯಲ್ಲಿ ಕಟ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಇರುತ್ತದೆ, ಹೌದಾ? ಈ ಬದುಕನ್ನ ನಾವು ದ್ವೇಷ ಅಸೂಯೆಗಳಿಂದ ಯಾವತ್ತೂ ಜೀವನವನ್ನ ನಡೆಸಬಾರ್ದು. ಮನುಷ್ಯನ ಜೀವನ ಒಂದೇ ಸಲ ಬರೋದು. ಹಾಗಾಗಿ ನಾವು ಹುಟ್ಟಿದ ನಂತರ, ನಾವು ಸತ್ತ ನಂತರವೂ ಕೂಡ ನಮ್ಮ ಹೆಸರಿರ್ಬೇಕು ಅಂದರೆ ನಾವು ಬದುಕಿದ್ದಾಗ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊತಾ ಹೋಗ್ಬೇಕು. ಇದು ಮನುಷ್ಯನ ಧರ್ಮ. ನಾವು ಮನುಷ್ಯರು ಇದನ್ನೆಲ್ಲ ಮಾನವೀಯತೆಯನ್ನೆಲ್ಲ ಮರೆತು ಏನ್ ಮಾಡ್ತಾರೆ? ಅನೇಕ ಅಪರಾಧಗಳನ್ನ ಮಾಡ್ತಾರೆ, ಅನೇಕ ಕೃತ್ಯಗಳನ್ನ ಮಾಡ್ತಾರೆ. ಈಗ ನಾವು ನೋಡಿ, ಒಂದು ಆಕಳು ಸಗಣಿಯನ್ನ ಇಡುತ್ತೆ. ಆ ಸಗಣಿ ಯಾವ ರೀತಿಯಾಗಿ ನಾವು ಉಪಯೋಗಿಸ್ತಿರ್ತೀವಿ, ಆ ರೀತಿ ಮನುಷ್ಯ ತನ್ನ ಜೀವನವನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಇದಕ್ಕೆ ಉದಾಹರಣೆ ಹೇಳ್ತೀನಿ. ಇಟ್ಟರೆ ಸಗಣಿಯಾದರೆ, ತಟ್ಟಿದರೆ ಬೆರಣಿಯಾದರೆ, ಇರದೆ ಹಾಗೆ ಇಟ್ಟರೆ ಸುತ್ತರೆ ಬೂದಿಯಾದರೆ, ಸುಡದೆ ಇಟ್ಟರೆ ಅಂದ್ರೆ ಹಾಗೆ ಒಂದು ಸಗಣಿಯನ್ನು ಬಿಟ್ಟರೆ ಊರಿನ ಗೊಬ್ಬರವಾದೆ ನೀರು ಕೊಟ್ಟಿರ್ತೀರ. ಅವ್ರು ಏನು ಮಾಡ್ತಾರೆ? ನೀವು ವರ್ಷಗಟ್ಟಲೆ ಅವನ್ನ ಸತಾಯಿಸಿರ್ತೀರ. 1 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಹಣ ಬಂದು ನಿಮಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಾಗೂ ಕೂಡ ನೀವೇನು ಅವರಿಗೆ ರಿಪ್ಲೈ ಕೊಡಲ್ಲ. ಯಾಕೆ? ಅದನ್ನ ನೋಟಿಸ್ ಏನ್ ಮಾಡ್ತಾರೆ, ಕೆಲವರು 10 ದಿವಸ ಹಾಕ್ಬಿಡ್ತಾರೆ, ನಮ್ಮ ಕೋರ್ಟ್ಗೆ ಹೋಗಲ್ಲ ಅಂತ. ಆಮೇಲೆ ಕೋರ್ಟಲ್ಲಿ 15 ಚೆಕ್ ಕೊಟ್ಬಿಟ್ಟಿದ್ದಾರೆ ಅಂತ. ಅಷ್ಟು ಚೆಕ್ಗೆ ರಾಜಿ ಮಾಡಿಕೊಂಡ್ರೆ ಹಣ ಕೊಡೋರು ಯಾರು? ಮೊದಲೇ ಆತನಿಗೆ ವಯಸ್ಸಾಗಿದೆ, ಮನೆಯಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇವ್ರು ಮಾಡಿರ್ತಕ್ಕಂಥ ಸಾಲವನ್ನು ಯಾರು ತೀರಿಸ್ತಾರೆ? ಕಡೆಗೆ ಹುತ್ತ ಬರ್ತಾ ಇತ್ತು ನನ್ನ ಕೋರ್ಟ್ಗೆ, ವಯಸ್ಸಾಗಿತ್ತು. ಒಂದು 6 ತಿಂಗಳು ವರ್ಷ ಬಂದರು. ಆಮೇಲೆ ಗೊತ್ತಾಯಿತು ಬರಲೇ ಇಲ್ಲ, ಒಂದು ಕೋರ್ಟ್ಗೆ ಬರೋದು ಬಿಟ್ಬಿಟ್ರು. ನಾವು ಕೇಳುವಾಗ ಏನಾಯ್ತು, ವಜ್ಜೆ ಬರ್ತಾ ಇಲ್ಲಲ್ಲ, NPW ಇಶ್ಯೂ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ಗೊತ್ತಾಯಿತು ಅಂತ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆ ಅಂದರೆ ಸಾಲ ತೀರಿಸ್ಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಯೋಚನೆ ಮಾಡಿ. ನಾವು ಸಾಲ ತಗೊಳ್ಳೋಕ್ಕೂ ಮೊದಲೇ ಯೋಚನೆ ಮಾಡಬೇಕು. ಸಾಲ ತಗೊಂಡ್ಮೇಲೆ ಯಾರ ಹತ್ರ ತೊಗೊಂಡಿರ್ತೀವಿ ಅವ್ರಿಗೆ ನಿಯತ್ತಾಗಿ ವಾಪಸ್ ಕೊಡಬೇಕು. ಇಲ್ಲ ನಾನು ಕೊಡೋಕ್ಕಾಗಿಲ್ಲ, ಈ ಥರ ಚೆಕ್ ಕೊಟ್ಬಿಟ್ಟಿದ್ದೀನಿ, ಏನೋ ನನಗೆ ಕಾನೂನಿನ ಅರಿವಿಲ್ಲದೆ ನಾನು ಕಾನೂನ ರೀತಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂದಾಗ ಇಂತಹ ಲೋಕ ಅದಾಲತ್ ನಡೀತಾವಲ್ಲ, 3 ತಿಂಗಳಿಗೊಮ್ಮೆ ನಡೀತಕ್ಕಂತಹ ಲೋಕ ಅದಾಲತ್ನಲ್ಲಿ ನಿಮ್ಮ ವಕೀಲರ ಜೊತೆ ಮಾತುಕತೆ ನಡೆಸಿ ರಾಜಿ ಸಂಧಾನದ ಮೂಲಕ ನೀವು ರಾಜಿ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ, ಒಂದು ಇಂಜುರಿ ಕೇಸ್ ಬರುತ್ತೆ. ಅದರಲ್ಲಿ ಇಂಜುರಿನಲ್ಲಿ 2 ಥರ, ಒಂದು ಸಿಂಪಲ್ ಇಂಜುರಿ, ಮತ್ತೊಂದು ಗ್ರೀವಿಯಸ್ ಇಂಜುರಿ. 3ನೇ ರೀತಿ ಯಾವುದು ಅಂದರೆ ಡೆತ್. ಈ 3 ಪ್ರಕರಣಗಳು ಬರ್ತವೆ. ಈ 3 ಪ್ರಕರಣಗಳನ್ನು, 3 ರೀತಿಯ ಪ್ರಕರಣಗಳನ್ನು ಕೂಡ ನೀವು ರಾಜಿ ಮಾಡ್ಕೋಬಹುದು. ಯಾಕೆ ನಿಮ್ಮ ಮೇಲೆ ಕೇಸ್ ಆಗ್ತವೆ ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಂದರೆ, ಎಷ್ಟೋ ಜನರಿಗೆ ನಿಮಗೆ ನಿಮ್ಮ ವಾಹನಗಳಿಗೆ ವಿಮೆ ಮಾಡಿಸ್ಬೇಕು, ಮತ್ತು ಚಾಲನಾ ಪರವಾನಗಿಯನ್ನು ಕಡ್ಡಾಯವಾಗಿ ನಾನು ಪಡಿಬೇಕು ಅಂತಕ್ಕಂತಹ ಕಾನೂನಿನ ಅರಿವು ಇಲ್ಲೇ ಇರ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ನೀವೆಲ್ಲರ ಹತ್ರ ಮೊಬೈಲ್ ಇದೆ, ಹೌದಾ? ಆ ಮೊಬೈಲು ನೀವೆಲ್ಲರೂ ಕೂಡ ಅದಕ್ಕೇನು ಒಂದು ಸೇಫ್ಟಿ ಗಾರ್ಡನ್ನು ಹಾಕ್ಸಿರ್ತೀರಿ, ಸ್ಕ್ರೀನ್ ಗಾರ್ಡ್, ಹೌದಾ? ಹಾಕ್ಸಿದ್ದೀರಲ್ವಾ? ಯಾಕೆ ಹಾಕ್ಸಿದ್ದೀರಾ? ಈ ಮೊಬೈಲ್ ಕೈ ತಪ್ಪಿ ಏನಾದರೂ ಕೆಳಗೆ ಬಿದ್ದರೆ ಏನಾಗುತ್ತೆ? ಮೊಬೈಲ್ ಹೊಡಿಬಾರ್ದು ಅಂತ. ಅದೇ ನೀವು ರಸ್ತೆಯಲ್ಲಿ ಹೋಗುವಾಗ ನಾನು ಹೆಲ್ಮೆಟ್ ಹಾಕೊಳ್ಳದೆ ಇದ್ದರೆ, ಅಪಘಾತ ಆದಾಗ ನಾನು ಕೆಳಗೆ ಬಿದ್ದರೆ ನನ್ನ ತಲೆ ಹೊಡೆಯುತ್ತೆ, ನಾನು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು ಅನ್ನೋದನ್ನ ಯಾಕೆ ನೀವು ಯೋಚನೆ ಮಾಡಲ್ಲ? ಒಂದು ಮೊಬೈಲ್, ಸಣ್ಣ ಮೊಬೈಲ್ ಬಗ್ಗೆ ಯೋಚನೆ ಮಾಡೋಷ್ಟು ನಿಮ್ಮ ಜೀವದ ಬಗ್ಗೆ ನೀವು ಯೋಚನೆ ಮಾಡಲ್ಲ. ನಾನು ಚಾಲನಾ ಪರವಾನಗಿಯನ್ನು ಪಡ್ಕೊಂಡ್ರೆ
ನನ್ನ ವಾಹನಕ್ಕೆ ವಿಮೆಯನ್ನು ಮಾಡಿಸ್ಕೊಂಡಿದ್ದೆ ಆದರೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆದಾಗ ವಿಮಾ ಕಂಪನಿಯವರು ನನ್ನ ಪರವಾಗಿ ಈ ವರ್ಷದ ಮೊದಲ ಲೋಕ ಅದಾಲತ್ತು ಮಾರ್ಚ್ 8ರಂದು ನಡೆಯಲಿದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರುತ್ತೇನೆ. ನಾವು ಲೋಕ ಅದಾಲತ್ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು, ಯಾವೆಲ್ಲ ಪ್ರಕರಣಗಳು ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನು ಗುರುತಿಸಿ ಉಭಯ ಪಕ್ಷಗಾರರ ಮನವೊಲಿಸಿ ಅಂತಹ ಪ್ರಕರಣಗಳನ್ನು ರಾಜಿ ಮಾಡಿಸಲಾಗ್ತದೆ. ಅವು ಯಾವ್ಯಾವು ಅಂತ ಅಂದಾಗ ನಿಮಗೆಲ್ಲ ಗೊತ್ತೇ ಇರ್ತಕ್ಕಂಥದ್ದು ಸಿವಿಲ್ ವ್ಯಾಜ್ಯಗಳು. ಸಿವಿಲ್ ವ್ಯಾಜ್ಯಗಳಲ್ಲಿ ಯಾವ್ಯಾವುದು, ವಿಭಾಗಕ್ಕೆ ಓದಿ ಬಂದಂತಹ ವಿಭಾಗದ ದಾವೆಗಳು. ಎಷ್ಟೋ ಜನ ಒಟ್ಟು ಕುಟುಂಬದಲ್ಲಿ ಇರ್ತೀರಿ, ಅಕ್ಕ ತಂಗಿಯರು ಇರ್ತಾರೆ, ಅವರಿಗೆಲ್ಲ ಭಾಗ ಕೊಟ್ಟಿರಲ್ಲ. ಅವ್ರೇನು ಮಾಡ್ತಾರೆ, ನ್ಯಾಯಾಲಯಕ್ಕೆ ದಾವೆಯನ್ನು ಸಲ್ಲಿಸಿ ನಮಗೂ ಕೂಡ ಭಾಗ ಬರಬೇಕು, ನನ್ನ ತಾತನ ಆಸ್ತಿಯಲ್ಲಿ, ನನ್ನ ತಂದೆ ಆಸ್ತಿಯಲ್ಲಿ ನನಗೂ ಕೂಡ ಸಮಭಾಗ ಬರಬೇಕು ಅಂತ ಕೇಸ್ ಹಾಕೊಂಡು ಬರ್ತಾರೆ. ಆದರೆ ನೀವೇನು ಮಾಡ್ತೀರಾ, ಇಲ್ಲ ನಾವು ಮದುವೆ ಮಾಡೋ ಸಮಯದಲ್ಲಿ ಅವರಿಗೆ ಸಾಕಷ್ಟು ವರದಕ್ಷಿಣೆ ಕೊಟ್ಟಿದ್ದೇವೆ ಮತ್ತು ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಕೊಡಿಸಿ ಮದುವೆಯನ್ನು ವಿಜೃಂಭಣೆಯಿಂದ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ, ನಾವು ಅವರಿಗೆ ಪಾಲು ಕೊಡಲ್ಲ ಅಂತ ಗಂಡು ಮಕ್ಕಳು ಹೇಳ್ತಾರೆ. ಆದರೆ ಕಾನೂನು ಆ ರೀತಿ ಹೇಳಲ್ಲ. ಕಾನೂನು ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಬ್ಬರು ಸಮಾನರು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವ್ರಿಗೂ ಕೂಡ ಗಂಡು ಮಕ್ಕಳಂತೆ ಸಮಾನವಾದ ಭಾಗವನ್ನು ಕೊಡಬೇಕು ಅಂತಕ್ಕಂಥದ್ದು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಾಗಿರ್ತದೆ. ಸೊ ಹಾಗಾಗಿ ಯಾವೆಲ್ಲ ವ್ಯಾಜ್ಯಗಳು, ಸಿವಿಲ್ ವ್ಯಾಜ್ಯಗಳು ವಿಭಾಗ ಕೋರಿ ಬಂದಿದ್ದೀರಾ ಅಂತಹ ಪ್ರಕರಣಗಳಲ್ಲಿ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ದಾವೆಯನ್ನು ಹೂಡಿದ್ರೆ, ಅಣ್ಣ ತಮ್ಮಂದಿರ ವಿರುದ್ಧ ಏನಾದರೂ ದಾವೆ ಹೂಡಿದ್ರೆ ಅಂತಹ ದಾವೆಗಳನ್ನು ನೀವು 15 ಚೆಕ್ ಕೊಟ್ಬಿಟ್ಟಿದ್ದಾರೆ ಅಂತ, ಅಷ್ಟು ಚೆಕ್ಗೆ ರಾಜಿ ಮಾಡಿಕೊಂಡ್ರೆ ಹಣ ಕೊಡೋರು ಯಾರು? ಮೊದಲೇ ಆತನಿಗೆ ವಯಸ್ಸಾಗಿದೆ, ಮನೆಯಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇವರು ಮಾಡಿರ್ತಕ್ಕಂಥ ಸಾಲವನ್ನು ಯಾರು ತೀರಿಸ್ತಾರೆ? ಕಡೆಗೆ ಹುತ್ತ ಬರ್ತಾ ಇತ್ತು, ನನ್ನ ಕೋರ್ಟ್ಗೆ ವಯಸ್ಸಾಗಿತ್ತು, ಒಂದು 6 ತಿಂಗಳು ವರ್ಷ ಬಂದರು, ಆಮೇಲೆ ಗೊತ್ತಾಯಿತು ಬರಲೇ ಇಲ್ಲ, ಒಂದು ಕೋರ್ಟ್ಗೆ ಬರೋದು ಬಿಟ್ಬಿಟ್ರು. ನಾವು ಕೇಳುವಾಗ ಏನಾಯ್ತು ವಜ್ಜೆ ಬರ್ತಾ ಇಲ್ಲವಲ್ಲ, NPW ಇಶ್ಯೂ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ, ಗೊತ್ತಾಯಿತು ಅಂತ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ಯಾಕೆ ಅಂದರೆ ಸಾಲ ತೀರಿಸ್ಲಿಕ್ಕೆ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಯೋಚನೆ ಮಾಡಿ, ನಾವು ಸಾಲ ತಗೊಳ್ಳೋದು ಮೊದಲೇ ಯೋಚನೆ ಮಾಡಬೇಕು. ಸಾಲ ತಗೊಂಡ್ಮೇಲೆ ಯಾರ ಹತ್ರ ತೊಗೊಂಡಿರ್ತೀವಿ ಅವರಿಗೆ ನಿಯತ್ತಾಗಿ ವಾಪಸ್ ಕೊಡಬೇಕು. ಇಲ್ಲ ನಾನು ಕೊಡೋಕ್ಕಾಗಿಲ್ಲ, ಈ ಥರ ಚೆಕ್ ಕೊಟ್ಬಿಟ್ಟಿದ್ದೀನಿ, ಏನೋ ನನಗೆ ಕಾನೂನಿನ ಅರಿವಿಲ್ಲದೆ ನಾನು ಕಾನೂನ ಅರಿವಿ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂದಾಗ ಇಂತಹ ಲೋಕ ಅದಾಲತ್ ನಡೀತಾವಲ್ಲ, 3 ತಿಂಗಳಿಗೊಮ್ಮೆ ನಡೀತಕ್ಕಂತಹ ಲೋಕ ಅದಾಲತ್ನಲ್ಲಿ ನಿಮ್ಮ ವಕೀಲರ ಜೊತೆ ಮಾತುಕತೆ ನಡೆಸಿ ರಾಜಿ ಸಂಧಾನದ ಮೂಲಕ ನೀವು ರಾಜಿ ಮಾಡಲಿಕ್ಕೆ ಅವಕಾಶ ಇರುತ್ತದೆ. ಸೊ ಇದನ್ನೆಲ್ಲ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳು, ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂಥ ಪ್ರಕರಣಗಳು ಯಾವ್ಯಾವ ಬರ್ತಾವಪ್ಪ ಅಂದರೆ, ಒಂದು ಇಂಜುರಿ ಕೇಸ್ ಬರುತ್ತೆ. ಅದರಲ್ಲಿ ಇಂಜುರಿನಲ್ಲಿ 2 ಥರ, ಒಂದು ಸಿಂಪಲ್ ಇಂಜುರಿ, ಮತ್ತೊಂದು ಗ್ರೀವಿಯಸ್ ಇಂಜುರಿ. 3ನೇ ರೀತಿ ಯಾವುದು ಅಂದರೆ ಡೆತ್. ಈ 3 ಪ್ರಕರಣಗಳು ಬರ್ತವೆ. ಈ 3 ರೀತಿಯ ಪ್ರಕರಣಗಳನ್ನು ಕೂಡ ನೀವು ರಾಜಿ ಮಾಡ್ಕೋಬಹುದು. ಯಾಕೆ ನಿಮ್ಮ ಮೇಲೆ ಕೇಸ್ ಆಗ್ತವೆ ಮೋಟಾರ್ ವಾಹನ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಂದರೆ, ಎಷ್ಟೋ ಜನರಿಗೆ ನಿಮಗೆ ನಿಮ್ಮ ವಾಹನಗಳಿಗೆ ವಿಮೆ ಮಾಡಿಸ್ಬೇಕು, ಮತ್ತು ಚಾಲನಾ ಪರವಾನಗಿಯನ್ನು ಕಡ್ಡಾಯವಾಗಿ ನಾನು ಪಡಿಬೇಕು ಅಂತಕ್ಕಂತಹ ಕಾನೂನಿನ ಅರಿವು ಇಲ್ಲೇ ಇರ್ತದೆ. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ನಿಮ್ಮೆಲ್ಲರ ಹತ್ರ ಮೊಬೈಲ್ ಇದೆ, ಹೌದಾ? ಆ ಮೊಬೈಲು ನೀವೆಲ್ಲರೂ ಕೂಡ ಅದಕ್ಕೇನು ಒಂದು ಸೇಫ್ಟಿ ಗಾರ್ಡನ್ನು ಹಾಕ್ಸಿರ್ತೀರಿ, ಸ್ಕ್ರೀನ್ ಗಾರ್ಡ್, ಹೌದಾ? ಹಾಕ್ಸಿದ್ದೀರಲ್ವ? ಯಾಕೆ ಹಾಕ್ಸಿದ್ದೀರಾ? ಈ ಮೊಬೈಲ್ ಕೈ ತಪ್ಪಿ ಏನಾದರೂ ಕೆಳಗೆ ಬಿದ್ದರೆ ಏನಾಗುತ್ತೆ, ಮೊಬೈಲ್ ಹೊಡಿಬಾರ್ದು ಅಂತ. ಅದೇ ನೀವು ರಸ್ತೆಯಲ್ಲಿ ಹೋಗುವಾಗ ನಾನು ಹೆಲ್ಮೆಟ್ ಹಾಕ್ಕೊಳ್ದೇ ಇದ್ದರೆ, ಅಪಘಾತ ಆದಾಗ ನಾನು ಕೆಳಗೆ ಬಿದ್ದರೆ
ನನ್ನ ತಲೆ ಹೊಡೆಯುತ್ತೆ, ನನ್ನ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು ಅನ್ನೋದನ್ನ ಯಾಕೆ ನೀವು ಯೋಚನೆ ಮಾಡಲ್ಲ? ಒಂದು ಮೊಬೈಲ್, ಸಣ್ಣ ಮೊಬೈಲ್ ಬಗ್ಗೆ ಯೋಚನೆ ಮಾಡೋಷ್ಟು ನಿಮ್ಮ ಜೀವದ ಬಗ್ಗೆ ನೀವು ಯೋಚನೆ ಮಾಡಲ್ಲ. ನಾನು ಚಾಲನಾ ಪರವಾನಗಿಯನ್ನು ಪಡ್ಕೊಂಡ್ರೆ ನನ್ನ ವಾಹನಕ್ಕೆ ವಿಮೆಯನ್ನು ಮಾಡಿಸ್ಕೊಂಡಿದ್ದೆ ಆದರೆ ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟ್ ಆದಾಗ ವಿಮಾ ಕಂಪನಿಯವರು ನನ್ನ ಪರವಾಗಿ ನಷ್ಟವನ್ನು ಮೇಡಮ್ ಅವರು ಬಹಳ ವಿಶಾಲವಾಗಿ ಲೋಕ ಅದಾಲತ್ ಪ್ರಕ್ರಿಯೆ ಏನು, ಹೇಗೆ ನಡೆಯುತ್ತದೆ, ಯಾಕೆ ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಒಂದು ಕಳಕಳಿ ಏನು ಅಂದರೆ, ನಮ್ಮ ಬಾಗೇಪಲ್ಲಿ ತಾಲೂಕು ಒಂದು ಗಡಿ ಪ್ರದೇಶ, ಎಲ್ಲರಿಗೂ ಗೊತ್ತಿರುವಂತೆ ಪಕ್ಕದಲ್ಲಿ ಹಿಂದೂಪುರ ಇದೆ, ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರದೇಶವಾಗಿದೆ ಮತ್ತು ಇದು ಕರ್ನಾಟಕದ ಒಂದು ಪ್ರದೇಶವಾಗಿದೆ. ಎರಡು ಪ್ರದೇಶಗಳಲ್ಲಿ ಒಂದು ಸರ್ಕಾರಗಳು ಒಂದು ಅಭಿವೃದ್ಧಿ ಸಂಕೇತವನ್ನು ಮಾಡಬೇಕು ಅಂತ ತೊಡಗಿದ್ರು ಸಹ ಕಾರಣಾಂತರಗಳಿಂದ ಎರಡೂ ಪ್ರದೇಶಗಳಲ್ಲಿ ಅಭಿವೃದ್ಧಿ ಆಗ್ತಿಲ್ಲ. ಆ ಕಡೆ ಯಾಕಂದರೆ ಭಾರತ ದೇಶ ಅಂದಾಗ ಅದು ಹಿಂದೂಪುರ ಆಗಿರ್ಬೋದು ಅಥವಾ ನಮ್ಮ ಬಾಗೇಪಲ್ಲಿ ಆಗಿರ್ಬೋದು ಎಲ್ಲ ಮುಂದೆನೆ, ಎಲ್ಲ ಜನಗಳು, ಎಲ್ಲ ಮನಸ್ಥಿತಿಗಳು ಎಲ್ಲ ಮುಂದೆನೆ. ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಏನು ಅಂದರೆ, ಎರಡೂ ಪ್ರದೇಶಗಳಲ್ಲಿ ಒಂದು ಅಭಿವೃದ್ಧಿ ಆಗಬೇಕು. ಅಲ್ಲಿಯ ಒಂದು ರಸ್ತೆಗಳು, ಚರಂಡಿಗಳು, ಸಾರ್ವಜನಿಕರಿಗೆ ಬೇಕಾದ ಒಂದು ಕುಡಿಯುವ ನೀರಿನ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯಗಳು, ಶಾಲಾ ಸೌಲಭ್ಯಗಳು, ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂದಾಗ ಎಲ್ಲ ನ್ಯಾಯಾಲಯಗಳಲ್ಲಿ ಏನು ಗಡಿ ಪ್ರದೇಶಗಳಲ್ಲಿ ಇದ್ದಾವೆ ಅಲ್ಲಿ ಅಪರಾಧಿಕ ಪ್ರಕರಣಗಳಾಗಿರ್ಬೋದು ಅಥವಾ ಸಿವಿಲ್ ವ್ಯಾಜ್ಯಗಳಿರ್ಬೋದು, ಎರಡು ಪ್ರಕರಣಗಳು ಕಡಿಮೆ ಆದಾಗ ಖಂಡಿತ ಆ ಒಂದು ಪ್ರದೇಶ ಅಭಿವೃದ್ಧಿ ಸಂಕೇತವಾಗಿದೆ, ಅಭಿವೃದ್ಧಿ ಪಥದಲ್ಲಿದೆ ಅಂತ ಹೇಳ್ಕೋಬೇಕಾಗ್ತದೆ. ಯಾಕಂದರೆ ಎರಡು ಗಡಿ ಪ್ರದೇಶಗಳಲ್ಲಿ ಎಲ್ಲ ಜನರು ನಮ್ಮನ್ನು ಕೇಳೋದಿಲ್ಲ ಅಂತ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಾಗ ಖಂಡಿತ ನ್ಯಾಯಾಲಯಕ್ಕೆ ಒತ್ತಡ ಆಗ್ತದೆ. ಜನಗಳು ಏನು ಅಪರಾಧ ಮಾಡುವಂತಹ ಜನಗಳು ಒಂದು ಕೋರ್ಟಲ್ಲಿ ಬಂದು ನಿಂತ್ಕೊಳ್ಳುವಂಥ ದುಸ್ಥಿತಿ ಬರ್ತದೆ. ಇಲ್ಲಿ ನಿಂತಾಗ ಒಂದು ಕುಟುಂಬದ ಕಡೆ ಅವರು ಗಮನ ಕೊಡಲಿಕ್ಕಾಗಲ್ಲ, ಒಂದು ಊರಿನ ಕಡೆ ಗಮನ ಕೊಡೋಕ್ಕಾಗಲ್ಲ, ಮತ್ತು ಅವರ ರಾಜ್ಯದ ಕಡೆ ಗಮನ ಕೊಡೋಕ್ಕಾಗಲ್ಲ. ನಮ್ಮ ಒಂದು ಉದ್ದೇಶ ಒಂದು ಕಲ್ಯಾಣ ರಾಜ್ಯ ಆಗಬೇಕು. ಕಲ್ಯಾಣ ರಾಜ್ಯ ಆಗಬೇಕು ಅಂದರೆ ಕೇವಲ ಸರ್ಕಾರದವರು ಅಥವಾ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಯಾರು ಒಂದು ಗ್ರಾಮೀಣ ಭಾಗದಲ್ಲಿ ಹುಡ್ತಾರೆ ಆ ಒಂದು ಮುಂದಿನ ಹಂತದಲ್ಲಿ ಅದನ್ನ ಗುರಿ ಇಟ್ಕೋಬೇಕಾಗ್ತದೆ. ಮಕ್ಕಳು ಏನು ಅಂಗನವಾಡಿ ಹೋಗ್ತಾರೆ ಅಲ್ಲಿ ಹೇಳ್ಕೊಡೋದು ಕೂಡ ಒಂದು ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಿ ಅಂತ ಹೊರತು ನಿಮ್ಮ ಒಂದು ಕುಟುಂಬ ವರ್ಗದವರನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಲ್ಲ. ಹಾಗಾಗಿ ಮೊದಲು ನಾವು ಕುಟುಂಬದವರ ಜೊತೆ ಕಾಲ ಕಳೆಯಬೇಕು. ಕುಟುಂಬದಲ್ಲಿ ನಾವು ನಮ್ಮದೇ ಆದ ಮೌಲ್ಯಗಳನ್ನ ಇಟ್ಕೋಬೇಕಾಗ್ತದೆ. ಕುಟುಂಬದಲ್ಲಿ ಎಲ್ಲಿ ನಾವು ಮೌಲ್ಯಗಳನ್ನ ಅಳವಡಿಸಿಕೊಂಡಿದ್ದೋ ಅಲ್ಲಿ ವ್ಯಾಜ್ಯಗಳು ಕಡಿಮೆ ಆಗ್ತದೆ. ಇವತ್ತಿನ ಒಂದು ಅಪರಾಧಿಕ ಪ್ರಕರಣಗಳಾಗಿರ್ಬೋದು, ಸಿವಿಲ್ ವ್ಯಾಜ್ಯಗಳಾಗಿರ್ಬೋದು, ಮತ್ತು ಎಲ್ಲ ಕುಟುಂಬದ ನಂಟೆ ಇರ್ತದೆ. ಪ್ರತಿಯೊಂದು ಅಪರಾಧಿಕ ಪ್ರಕರಣಗಳು ಮತ್ತು ವ್ಯಾಜ್ಯಗಳು ನಾವು ಎಲ್ಲಿ ಹಿಡಿದುಕೊಂಡಿದ್ವಿ ಅಂದರೆ ಇವತ್ತು ಒಂದು ಕೌಟುಂಬಿಕದಲ್ಲಿ ಒಂದು ಮೌಲ್ಯಗಳನ್ನ ನಾವು ಕಾಪಾಡಿಕೊಳ್ಳೋದರಲ್ಲಿ ನಾವು ಇದೇ ಇದ್ವಿ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಮತ್ತು ನಾವುಗಳು ನಮ್ಮ ಕುಟುಂಬದಲ್ಲಿ ಏನು ಒಂದು ಮೌಲ್ಯಗಳನ್ನ ಅಳವಡಿಸಿಕೊಳ್ಳಬೇಕಾಗ್ತದೆ. ಈಗ ವಿಭಾಗದ ಕೇಸ್ಗಳಲ್ಲಿ ನಮ್ಮ ಮಾನ್ಯ ನ್ಯಾಯಾಧೀಶರವರು ಈಗ ತಾನೇ ಚರ್ಚೆ ಮಾಡಿದ್ದಾರೆ. ನಮಗೆ ಕಾನೂನು ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ. ನಮ್ಮ ಒಡಹುಟ್ಟಿದವರು ಅಥವಾ ನಮ್ಮ ಒಂದು ಯುವಕ್ಕೆ ಒಡಹುಟ್ಟಿದವರು ದೊಡ್ಡಪ್ಪ ಚಿಕ್ಕ ಮಕ್ಕಳಿಗೆ ಈ ಒಂದು ದಾವಸುತ್ತಿನಲ್ಲಿ ಭಾಗವಹಿಸ ಕೊಡಲೇಬೇಕಾಗಿದೆ ಅನ್ನೋದು ನಮಗೆ ಅರಿವಿದ್ರು ಕೂಡ ಏನೋ ಒಂದು ಅವರಿಗೆ ಒಂದು ಕೇಸಲ್ಲಿ ಒಂದು ಕಾಲ ವಿಳಂಬ ಮಾಡೋಣ, ಅವ್ರಿಗೊಂದು ತೊಂದರೆ ಕೊಡೋಣ ಅನ್ನೋ ಒಂದು ದ್ವೇಷನ ನಾವು ಇಟ್ಕೊಂಡ್ರೆ ಖಂಡಿತ ವ್ಯಾಜ್ಯಗಳು ಹಾಗೆ ಉಳಿತವೆ. ಮತ್ತು ಕಕ್ಷಿದಾರರು ನ್ಯಾಯಾಲಯದಲ್ಲಿ ಹುಡ್ಕೋತಾರೆ, ಕುಟುಂಬದ ಜೊತೆ ಕಾಲ ಕಳೆಯೋದಿಲ್ಲ, ಕೃಷಿ ಮಾಡೋದಿಲ್ಲ, ಕೈಗಾರಿಕೆಗಳಿಗೆ ಹೋಗೋದಿಲ್ಲ, ಇತ್ಯಾದಿ ಯಾವುದೇ ಕೆಲಸ ಮಾಡೋದಿಲ್ಲ. ಹಣನ ಕಳ್ಕೊತಾರೆ, ಆರೋಗ್ಯನ ಕಳ್ಕೊತಾರೆ, ಮತ್ತು ಕುಟುಂಬದ ವ್ಯಕ್ತಿಗಳಿಂದ ದೂರ ಆಗ್ತಾರೆ. ಸೊ ಅದೊಂದು ಪದ್ಧತಿನ ತಪ್ಪಿಸಬೇಕಾಗ್ತದೆ. ಇನ್ನು ಬಂದು ಇವಾಗ ಎಲ್ಲ ಜಮೀನು ವ್ಯಾಜ್ಯಗಳು ಜಾಸ್ತಿ ಅಂದರೆ ಜಮೀನಿನ ಒಂದು ಬೆಲೆ ಜಾಸ್ತಿ ಆಗ್ತಿದೆ. ಈ ಒಂದು ಪೂರ್ವಭಾವಿ ಸಭೆಗೆ ಉಪಸ್ಥಿತರಿರುವ ನನ್ನ ಸಹೋದರ ನ್ಯಾಯಾಧೀಶರಾದಂತಹ ಶ್ರೀ ಮಂಜುನಾಥ್ ಚಾರಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಭೆಯಲ್ಲಿ ಹಾಜರಿರುವಂತಹ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರುಗಳೇ ಹಾಗೂ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಎಲ್ಲ ಈ ವೇಳೆ ವಕೀಲರ ಸಂಘದ ಎ ನಂಜುಂಡಪ್ಪ, ಹಿರಿಯ ವಕೀಲರಾದ ಅಲ್ಲಾಬ್ ಅಕ್ಷ, ನಂಜಪ್ಪ, ಸತ್ಯನಾರಾಯಣರಾವ್, ಫಯಾಜ್ ಬಾಷಾ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬೆಂ, BV5 ನ್ಯೂಸ್ ಕನ್ನಡ, ಚೇಳೂರು.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.